100% ಆಗುವಂಥ ಅವಕಾಶಗಳಿದೆ ಸರ್. 100% ಆಗುವಂಥ ಅವಕಾಶ ಇದೆ ಸರ್. ಆಗಲಿ ಬಿಡಿ ಸರ್. ಯಾವ್ಯಾವ್ದೋ ಜಿಲ್ಲೆಯವ್ರು ಮಾಡಿದ್ದೀವಿ, ನಮ್ಮ ರಾಮನಗರವರು, ನಮ್ಮ ಜಿಲ್ಲೆಯವರು, ನಮ್ಮೂರ ಮಗ, ನಮ್ಮ ಮನೆ ಮಗ, ನಮ್ಮವನು, ನಮ್ಮ ನೈಬರು. ಆಗಲಿ ಬಿಡಿ ಸರ್. ಅಯ್ಯೋ, ಆಗಲಿ ಅಂತ ಆಸೆ ನನಗೆ. ನನ್ನ ವೈಯಕ್ತಿಕ ನಾಳೆನೇ ಆಗಲಿ ಅಂತ ಆಸೆ ಸರ್. ಪಕ್ಷ ಯಾವಾಗ ತೀರ್ಮಾನ ಮಾಡ್ತದೆ? ಹೈಕಮಾಂಡ್ ಇದೆ ನಮ್ಮಲ್ಲಿ, ನಿಮ್ಗೆ ಗೊತ್ತು. ನಿಮಗೆ ನನ್ನ ತೀರ್ಮಾನ ಅಲ್ವಲ್ಲ. ನಾವು 5 ಜನ ಸೇರಿ ತೀರ್ಮಾನ ಮಾಡಿ ಏನೋ ಮಾಡ್ಬಿಡ್ಬೋದು. ನಮ್ಮಲ್ಲಿ ಇಲ್ವಲ್ಲ ಸರ್. ನಮ್ಮಲ್ಲಿ ಒಂದು ಹೈಕಮಾಂಡ್ ಇದೆ, ಪಕ್ಷ ಅನ್ನೋದಿದೆ. ಅವ್ರು ತೀರ್ಮಾನ ಮಾಡ್ತಾರೆ ಸರ್. ನನ್ನ ಆಸೆ ಕೇಳ್ಕೊಂಡು, ನನ್ನ ಇಷ್ಟ ಕೇಳ್ಕೊಂಡು ಮಾಡೋಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. 100% ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಆಶಿಸ್ತೀವಿ. ಶಿವಕುಮಾರ್ ಪರಾನು ಇದೆ, ಶಿವಕುಮಾರ್ ಮಾಡಬೇಕು ಅಂತ ಹೇಳ್ತೀವಿ. ಕಷ್ಟಪಟ್ಟವ್ರು ಆಗ್ಲಿ ಬಿಡಿ ಸರ್. ಯಾರ್ಯಾರೋ ಬಂದು ಹೆಂಗಂಗ ಆಗ್ಬಿಟ್ಟವ್ರೆ ಹಿತ್ಲ ಬಾಗ್ಲಿಂದ. ಇಂಥವ್ರು ಅಂತವ್ರು ಅಂತ ಹೇಳಲ್ಲ. ಹಿತ್ಲ ಬಾಗ್ಲಿಂದ ಆಗಿರೋ ಎಷ್ಟು ಜನ ಇಲ್ಲ ಕರ್ನಾಟಕದಲ್ಲಿ ಸರ್? ಒಬ್ರು ಇಬ್ರಲ್ಲ ಸರ್. ಸರ್, ಸಿದ್ದರಾಮಯ್ಯವ್ರ ಹೋರಾಟ ಬೇಡ ಸರ್. ಸುಮಾರು ಜನ ಎಲ್ಲೆಲ್ಲಿಂದನೋ ಹೆಂಗ ಬಂದು ಆಗ್ಲಿಲ್ಲ ಸರ್ ರಾಜ್ಯದಲ್ಲಿ. ಎಷ್ಟು ಜನ ಆಗ್ಲಿಲ್ಲ ಸರ್? ಸಿದ್ದರಾಮಯ್ಯ ಹೋರಾಟದಿಂದ ಆಗಿರೋರು ಸರ್. ನೀವು ಸಿದ್ದರಾಮಯ್ಯವ್ರು ದೇವೇಗೌಡರ ಅಂತವ್ರಲ್ಲಿ ಯಾಕೆ ಲೆಕ್ಕ ಹಾಕತ್ತೀರಿ ಬಿಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.